ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇಲ್ಲ, ನಾವು ಮೊದಲೇ ಈಗ ನಮಗೆ ಇದ್ರ ಬಗ್ಗೆ ಮಾಹಿತಿ ಬಂದಿದ ತಕ್ಷಣ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿ, ಯಾಕಂದರೆ ನನಗೆ ಫಸ್ಟ್ ಗೊತ್ತಾಯ್ತಿದ್ದು ಈ ಥರ ನಮಗೆ ಇಲ್ಲಿಯವರೇ ನನಗೆ ಲೋಕಲ್ ಅವ್ರು ತಿಳಿಸಿದ್ರು ಈ ಥರ ಆಗಿದೆ ಅಂತ. ಬಿಗಿನಿಂಗಲ್ಲೇ ಆಗಿದ ತಕ್ಷಣ ನಾನು ಹೇಳಿದೆ, ನೀವು ಇದನ್ನು ಚೆಕ್ ಮಾಡ್ಕೊಂಬನ್ನಿ ಏನಾಗಿದೆ, ಯಾಕೆಂದರೆ ಇಷ್ಟು ತಿಂಗಳಾಗಿಲ್ಲ, ಈಗ ಸಡನ್ನಾಗಿ ದಿಢೀರಾಗಿ 2-3 ಅವಾಗ ಆಗಿತ್ತು. ಯಾಕೆ ಆ ಥರ ಆಗ್ತದೆ, ಅಷ್ಟೊತ್ತಿಗೆ ಆಮೇಲೆ 4 ಕೇಸ್ ಆಯ್ತು. ಆಮೇಲೆ ಇದನ್ನು ಚೆಕ್ ಮಾಡ್ಕೊಂಬನ್ನಿ ಅಂತ ಒಂದು ಟೀಮ್ ಕಳಿಸ್ಬೇಕು ಅಂತ ಹೇಳಿ, ಆಮೇಲೆ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿ ನಾವು ಅವರಿಂದ ಒಂದು ಟೀಮನ್ನು ರಚನೆ ಮಾಡಿ ಕಳಿಸ್ಕೊಟ್ಟು, ವರದಿ ಬರಲಿ ಏನಾಗಿದೆ ಅಂತ ಮೊದಲು ತಿಳ್ಕೊಳ್ಳೋಣ ಅಂತ. ಆಮೇಲೆ ತಿಳ್ಕೊಂಡ ನಂತರ ಅವರು ವರದಿ ಕೊಟ್ಟರು, ಈ ಥರ ಯಾವುದೇ ಒಂದು ವೈದ್ಯಕೀಯ ಲೋಪದೋಷಗಳೇನಿರಲ್ಲ, ಅಂದರೆ ಇಲ್ಲಿಯ ಡಾಕ್ಟರ್ಸ್ ಸಿಬ್ಬಂದಿ ಅವ್ರದ್ದೇನು ಲೋಪದೋಷಗಳೇನು ಕಾಣ್ತಾ ಇಲ್ಲ. ನಮಗೆ ಸಂಶಯ ಇರುವಂಥದ್ದು ಈ ಒಂದು ಯಾವುದೋ ಒಂದು IV ಫ್ಲೂಯಿಡ್ ಇದೆ, ಅದೊಂದು ವ್ಯತ್ಯಾಸ ಆಗಿದೆ ಇದರಲ್ಲಿ. ಬೇರೆದಕ್ಕೆ ಹಿಂದೆ ಆದಂಥ ಸರ್ಜರೀಸ್ಗೂ ಇವಾಗ ಆದಂಥ ಸಿಸೇರಿಯನ್ ಆಪರೇಷನ್ಗೂ ಇದೇ ವ್ಯತ್ಯಾಸ ಕಾಣಿದೆ. ನಮಗೂ ಅವಾಗ ಖಂಡಿತ, ನನಗೆ ಅವಾಗ ಕೂಡಲೇ ನಾನು ಪ್ರೆಸ್ ಸ್ಟೇಟ್ಮೆಂಟು ಕೂಡ ಕೊಟ್ಟೆ. ಆಮೇಲೆ ಇಮಿಡಿಯೇಟಾಗಿ ಹೇಳಿದೆ, ಎಲ್ಲ ಕಡೆ ಇದನ್ನು ನೀವು ಸ್ಟಾಪ್ ಮಾಡಿಸ್ಬಿಡಿ IV ಫ್ಲೂಯಿಡನ್ನು ಯೂಸ್ ಮಾಡೋದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಅದಕ್ಕೆ ಬರೋಕ್ಕೆ ಮುಂಚೆನೇ ನಾವು ಸ್ಟಾಪ್ ಮಾಡಿಸ್ತು. ಯಾಕಂತ ಹೇಳಿದ್ರೆ ನಮ್ಗೆ ಹಿಂದೆನೂ ಕೂಡ ಇದೇ ಥರ ಒಂದು ಮಾಹಿತಿ ಮಾರ್ಚ್ ತಿಂಗಳಲ್ಲಿ ಬಂದಿತ್ತು. ಆವಾಗ ನಾನು ಎಲ್ಲವನ್ನು ಸ್ಟಾಪ್ ಮಾಡಿಸ್ಬಿಟ್ಟೆ ಇಡೀ ರಾಜ್ಯದಲ್ಲಿ. ಆವಾಗ ಅಂದರೆ ಡೆತ್ ಏನಾಗಿರಲಿಲ್ಲ, ಅದು ಎಲ್ಲ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇದೆ. ಕೆಲವು ಕಡೆ ಒಂದು 3-4 ಕಡೆಯಿಂದ ನಮ್ಗೆ ಬಂದು ಸುದ್ದಿ, ಈ ಥರ ರಿಯಾಕ್ಷನ್ ಬರ್ತಾ ಇದೆ, IV ಫ್ಲೂಯಿಡ್ ಸ್ವಲ್ಪ ಚಳಿ ಜ್ವರ ಬರ್ತಾ ಇದೆ ಅಂತ. ಅವಾಗ ನಾವು ಎಲ್ಲ ಕಡೆ ಅದನ್ನು ಸ್ಟಾಪ್ ಮಾಡಿಸಿದ್ವು. ಆಮೇಲೆ ಅದನ್ನು ಟೆಸ್ಟ್ ಮಾಡಿಸಿದಾಗ ಅದು ಸರಿ ಇಲ್ಲ ಅಂತ ಬಂತು, ಒಂದು ಕೆಲವು ಸ್ಯಾಂಪಲ್ ಸರಿ ಇಲ್ಲ ಅಂತ ಬಂತು. ಆಮೇಲೆ ನಾವು ಅವ್ರನ್ನ ಬ್ಲ್ಯಾಕ್ ಲಿಸ್ಟು ಕೂಡ ಮಾಡಿದ್ವು. ಅದ ನಂತರ ಏನಾಯಿತು, ಅವರು ಅಪೀಲ್ ಹಾಕ್ಕೊಂಡ್ರು. ಅಪೀಲ್ ಹಾಕ್ಕೊಂಡು ಅವರು ಸೆಂಟ್ರಲ್ ಡ್ರಗ್ ಲ್ಯಾಬ್ಗೆ ಹೋದರು. ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಇದೆಲ್ಲ ಸರಿ ಇದೆ ಅಂತ ಅವ್ರು ಕೊಟ್ಟರು. ಕೋರ್ಟ್ ಅವ್ರು ಏನು ಮಾಡಿದ್ರು, ನಾವು ಬ್ಲ್ಯಾಕ್ ಲಿಸ್ಟ್ ಮಾಡೋದನ್ನು ಸ್ಟೇ ಮಾಡಿಬಿಟ್ರು. ಸೊ ಆದರೂ ಕೂಡ ಇದು ನಾವು ಎಲ್ಲ ಟೆಸ್ಟ್ ಮಾಡೋವರೆಗೂ ನಾವು ಯಾವುದು ಬಿಡುಗಡೆ ಮಾಡೋದು ಬೇಡ ಅಂಥೇಳಿ ನಾನು ಎಲ್ಲವನ್ನು ಕೂಡ ಬಿಡುಗಡೆ ಮಾಡೋಕ್ಕೆ ಬಿಡಲಿಲ್ಲ, ಹಾಗೇ ಇಟ್ಕೊಂಡಿದ್ದು ಎಲ್ಲ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು 90 ಸ್ಯಾಂಪಲ್ಸ್ ಟೆಸ್ಟ್ ಮಾಡಿದ್ರು. ಅದರಲ್ಲಿ ಇನ್ನೊಂದು 18 ಫೇಲಿಯರ್ ಬಂತು. ಆವಾಗ ನಾವು ಮತ್ತೆ ಅವರು ಅದರ ಮೇಲೆ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅಪೀಲ್ ಹಾಕ್ಕೊಂಡಿದ್ದಾರೆ. ಮತ್ತು ನಾವು ಅದನ್ನು ಹಾಗೆ ಇಟ್ಕೊಂಡು, ಆಮೇಲೆ ಈಗ ನಮ್ಮ ಹತ್ರ ಸ್ಟಾಕ್ ಎಲ್ಲ ಇದೆ. ಈ ಕಂಪನಿ ನಮಗೆ ಸಪ್ಲೈ ಮಾಡಿಬಿಟ್ಟಿದೆ, ಇಡೀ ರಾಜ್ಯಕ್ಕೆ ಎಲ್ಲ ಕಡೆ ಕೊಟ್ಬಿಟ್ಟಿದ್ದು. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಈ ಡೆಂಗ್ಯೂ ಸಂದರ್ಭದಲ್ಲಿ ಇದು ಉಪಯೋಗ ಮಾಡಬೇಕು, ಬೇಕಾದಾಗ IV ಫ್ಲೂಯಿಡ್ಸ್ ಬೇಕು ಅಂತ ಶುರು ಆಯಿತು. ಆವಾಗ ನಾನು KSMH ಹಿಡಿದು ಇವಾಗ ಏನು ಮಾಡಬೇಕು ಅಂತ ಮತ್ತು ಅವರೇ ಟೆಕ್ನಿಕಲ್ ಕಮಿಟಿಯೆಲ್ಲ ಮೀಟಿಂಗ್ ಮಾಡಿದ್ರು, ಚರ್ಚೆ ಮಾಡಿದ್ರು, ಮತ್ತು ಎಲ್ಲವನ್ನು ಕೂಡ ಟೆಸ್ಟ್ ಮಾಡಿಸಿದ್ರು. ಇನ್ನೊಮ್ಮೆ ಪೂರ್ತಿ ಎಲ್ಲ ಬ್ಯಾಚಸ್ನ ಟೆಸ್ಟ್ ಮಾಡಿಸಿ, ಆಮೇಲೆ ಅದರಲ್ಲಿ ಎಲ್ಲ ಸ್ಯಾಂಪಲ್ಸು ನ್ಯಾಷನಲ್ ಲ್ಯಾಬ್ ಅವರು ಹೇಳಿದ್ರೆ ಕರೆಕ್ಟ್ ಇದೆ ಅಂತ ಹೇಳಿದ್ರು, ಸರಿಯಾಗಿದೆ ಅಂತ ಹೇಳಿದ್ರು. ಆದರೂ ನಾವು ಸುಮ್ಮನೆ ಇದ್ದು. ಬಟ್ ನಮ್ಮಲ್ಲಿ ಯಾವುದು 22 ಫೇಲಿಯರ್ ಆಗಿದೆ, ಅದನ್ನು ಬಿಡುಗಡೆ ಮಾಡಲೇ ಇಲ್ಲ, ಇವತ್ತವರೆಗೂ ಬಿಡುಗಡೆ ಮಾಡಲಿಲ್ಲ ನಾವು. ಯಾವುದು ನಮ್ಮಲ್ಲೂ ಸರಿ ಇದೆ, ಅವರು ನ್ಯಾಷನಲ್ ಲ್ಯಾಬು ಸರಿ ಇದೆ ಅಂತ ಏನು ಹೇಳಿದ್ರು, ಅದ್ರ ಪ್ರಕಾರ ಇವರು KSMH ಏನು ಮಾಡಿದ್ದಾರೆ ನಮಗೂ ಕೂಡ ಗೊತ್ತಿರಲಿಲ್ಲ. ಅವರೇ ಒಂದು ಮೀಟಿಂಗ್ ಮಾಡಿಕೊಂಡು ಇದನ್ನು ಟೆಕ್ನಿಕಲ್ ಕಮಿಟಿ ಎಕ್ಸ್ಪರ್ಟ್ಸ್ ಎಲ್ಲ ಕರೆದು, ಆಯಿತು ಯಾವುದು ಅಪೂರ್ವವಾಗಿದೆ ಸೆಂಟ್ರಲ್ ಲ್ಯಾಬ್ಗಳಿಂದ ಅದನ್ನು ಮಾತ್ರ ಬಿಡುಗಡೆ ಮಾಡೋಣ ಅಂತ ಬಿಡುಗಡೆ ಮಾಡೋದಕ್ಕೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಆವಾಗ ಕೆಲವು ಕಡೆ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಬ್ಯಾಚ್ ಇಲ್ಲೂ ಕೂಡ ಬಂದಿರೋದು, ಬಳ್ಳಾರಿ, ನಮಗೆ ಇದುವರೆಗೂ ಇರುವ ಮಾಹಿತಿ. ಸೊ ಅದು ಈಗ ಮತ್ತೆ ಈಗ ಈ ಥರ ಘಟನೆ ಆಗಿದ ತಕ್ಷಣ ಅನುಮಾನ ನಮ್ಮಲ್ಲಿ ಹೆಚ್ಚು ಇದರ ಮೇಲೆ ಇರುವಂಥದ್ದು. ಈಗ ನಾವು ಅದನ್ನು ಕಾನೂನು, ಈಗ ನಾನು ಸೆಂಟ್ರಲ್ ಡ್ರಗ್ ಅವ್ರಿಗೂ ಕೂಡ ಲೆಟರ್ ಬರ್ತಿದ್ದೀವಿ. ಈಗ ನಾವು ಫೇಲ್ ಮಾಡ್ತೀವಿ, ನೀವು ಪಾಸ್ ಮಾಡಿಸ್ತೀರಾ, ಮತ್ತು ನಿಜ ಅಂಶ ಮತ್ತು ಕೋರ್ಟ್ ಮುಂದೆ ನಾವು ಹೋಗಿ ಏನಂತ ಹೇಳೋದು, ಯಾವ ಥರ ಇದನ್ನು ನಾವು ಆರ್ಗ್ಯೂ ಮಾಡೋದು, ಮತ್ತು ಅವ್ರನ್ನ ಹೆಂಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋದು, ಹೇಗೆ ಕ್ರಮ ತಗೊಳ್ಳೋದು, ಅದನ್ನು ಕೂಡ ಒಂದು ದೊಡ್ಡ ವಿಷಯ ಆಗಿದೆ ಈಗ. ಮತ್ತು ಈ ಥರದ ಒಂದು ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಈ ಥರ ಅವರು ಕಂಟ್ಯಾಮಿನೇಟೆಡ್ ಸಪ್ಲೈ ಮಾಡಿದ್ರೆ ಹೊಣೆ ಯಾರ್ದು, ಹೆಂಗೆ ನಾವು ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಬಗ್ಗೆ ನಾವು ನೋಡಬೇಕಾಗ್ತದೆ. ಇದ್ರ ಬಗ್ಗೆನೂ ಕೂಡ, ಯಾಕಂದರೆ ಇದು ಖಂಡಿತವಾಗಿಯೂ ಭಾಳ ಒಂದು ದೊಡ್ಡ ವಿಷಯ. ಈ ಥರ ವಿಷಯಗಳು ಇನ್ನೂ ಎಲ್ಲೆಲ್ಲಿ ಎಷ್ಟೆಷ್ಟು ಆಗ್ತಾಯಿದ್ದೋ ನಮ್ಮ ದೇಶದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೇ ಇದನ್ನು ಇನ್ನೂ ನಾವು ಕಠಿಣವಾದ ಕ್ರಮಗಳು ತಗೊಳ್ಬೇಕು, ಗಟ್ಟಿಯಾದ ಕ್ರಮಗಳು ತಗೊಳ್ಬೇಕಾಗ್ತದೆ. ಮತ್ತು ಇಂಥ ಒಂದು ಏನು ನಮ್ಮ ರೆಗ್ಯುಲೇಷನ್ಗಳೇನಿದೆ ಅದನ್ನು ಇನ್ನೂ ನಾವು ಗಟ್ಟಿ ಮಾಡಬೇಕಾಗ್ತದೆ. ಇಂಥ ಯಾವುದೇ ಕಾರಣಕ್ಕೂ ಕೂಡ ಒಂದು ಡ್ರಗ್ ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಆಗೋದಕ್ಕೆ ಬಿಡದೇ ಇರುವಂಥ ರೀತಿ ಪರಿಸ್ಥಿತಿ ಬರಬೇಕು. ಮತ್ತು ಯಾವ ಕಂಪನಿಗಳು ಈ ಥರ ಮಾಡ್ತಾರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು. ಇದು ನಮ್ಮ ದೇಶದಲ್ಲಿ ಇದುವರೆಗೂ ಒಂದು ಫಾರ್ಮಾ ಕಂಪನಿ ಮೇಲೆ ಕಠಿಣ ಶಿಕ್ಷೆ ಆಗಿಲ್ಲ.
ಅದು ಒಂದು ಇವತ್ತು ನಾನು ಇದನ್ನೆಲ್ಲ ನೋಡಬೇಕಾದ್ರೆ ನಮ್ಮ ಇಡೀ ರೆಗ್ಯುಲೇಷನ್ಸ್ ಕಾನೂನುಗಳು ಹೆಂಗಿದೆ ಅಂತ ಹೇಳಿದ್ರೆ ಈ ಕಂಪನಿಗಳಿಗೇ ಪ್ರೊಟೆಕ್ಟ್ ಮಾಡುವಂಥ ರೀತಿಯಲ್ಲಿ ಆಗೋಗಿದೆ. ಒಬ್ಬರು ಕೂಡ ಶಿಕ್ಷೆ ಆಗೋದಿಲ್ಲ, ಒಬ್ಬರು ಕೂಡ ದೊಡ್ಡ ಒಂದು ಫ್ಯಾಕ್ಟ್ರಿ ಬಂದ್ ಆಗೋದಿಲ್ಲ, ಏನೋ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೊರಟೋಗ್ತಾ ಇದ್ದಾರೆ. ಸೊ ಇದನ್ನು ಕೂಡ ನಾವು ನೋಡಬೇಕು. ಸೊ ಈಗ ನಾವು ಇದನ್ನು ಇನ್ನೂ ಈಗ ನಮ್ಮ ಡೈರೆಕ್ಟರ್ ಇಲ್ಲಿದ್ದಾರೆ, ಅವರ ನೇತೃತ್ವದಲ್ಲಿ ನಾವು ಈ ರಾಜ್ಯದಲ್ಲಿ ಈಗ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೂ 327 ಈ ಸಾವುಗಳು, ಬಾಣಂತಿಯ ಸಾವುಗಳು ಆಗಿರುವಂಥ ಮೆಟರ್ನಲ್ ಡೆತ್ಸ್ ಆಗಿರುವಂಥದ್ದು, ಅದನ್ನು ಪ್ರತಿಯೊಂದು ಕೂಡ ನೀವು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. 327 ಸರ್ಕಾರ ಮತ್ತು ಖಾಸಗಿ ಎರಡಲ್ಲೂ ಕೂಡ ಚೆಕ್ ಮಾಡಿ ಏನಾಗಿದೆ, ಹೇಗಾಗಿದೆ, ಯಾಕಾಯಿತು, ಮತ್ತು ಬೇರೆ ಏನಾದರೂ ಕಾರಣಗಳಿದೆಯಾ ಅಂತ ಒಂದು ಆಡಿಟ್ ರಿಪೋರ್ಟ್ ಅವ್ರಿಗೂ ಕೂಡ ಮಾಡೋಕ್ಕೆ ಹೇಳಿದ್ದೀವಿ. ಈ ಒಂದು 5 ಏನು ತೀರ್ಕೊಂಡಿದ್ದಾರೆ ಇದನ್ನು ಇನ್ನೊಂದು ಉನ್ನತ ಸಮಿತಿ ಅಂದರೆ ಇನ್ನೊಂದು ಉನ್ನತ ತಜ್ಞರನ್ನು ಕೂಡ ಮತ್ತೊಮ್ಮೆ ಕರೆಸಿ, ಯಾಕೆಂದ್ರೆ ನಾವು ಇದೆಲ್ಲ ಕೋರ್ಟ್ಗಳಲ್ಲಿ ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಮುಂದೆ. ಸೊ ಇದನ್ನು ನಾವು ಸರಿಯಾದ ಮಾಹಿತಿಗಳನ್ನು, ಸರಿಯಾದ ಒಂದು ಎವಿಡೆನ್ಸನ್ನು ನಾವು ಕಲೆಕ್ಟ್ ಮಾಡ್ಕೊಳ್ದೋದ್ರೆ ನಾಳೆ ಕೋರ್ಟ್ಗಳಲ್ಲಿ ಇವರೆಲ್ಲ ಬಚಾವಾಗ್ಬಿಡ್ತಾರೆ. ಅದಕ್ಕೆ ಅದನ್ನು ಕೂಡ ನೋಡಬೇಕು. ಮತ್ತು ಅದನ್ನು ಕೂಡ ಮಾಡಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲನ್ನು ಕೂಡ ಯಾಕೆ ಅವರು ಈ ಕಂಪನಿ ಮೇಲೆ ಪ್ರಾಸಿಕ್ಯೂಷನ್ ಮುಂದುವರಿಸ್ಬೋದಾಗಿತ್ತು, ಅವ್ರು ಯಾಕೆ ಅದನ್ನು ಸುಮ್ಮನೆ ಕೂತ್ಕೊಂಡ್ರು ಅಂತ ನಾವು ಅದನ್ನು ಸಸ್ಪೆಂಡ್ ಮಾಡೋದು. ಬ್ಲ್ಯಾಕ್ ಲಿಸ್ಟ್ ಆಗಿದ್ರು ಕೂಡ, ಸ್ಟೇ ಆಗಿದ್ರು ಕೂಡ ಸ್ಟೇನ ವೆಕೇಟ್ ಮಾಡಿಸಿ ಮತ್ತೆ ಅದನ್ನು ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಅವಕಾಶ ಇತ್ತು ಅವ್ರಿಗೂ. ಅದು ಯಾಕೆ ಮಾಡಲಿಲ್ಲ? ನಮ್ಮ KSMACL ಕಂಪನಿ ಇದೆ, ಅದರದ್ದು ಅವರೆಲ್ಲ ಟೆಸ್ಟ್ ಮಾಡಿಸಿದ್ದಾರೆ. ಆದರೆ ಈಗ ಅದನ್ನು ಮತ್ತೆ ಇನ್ನೇನಾದರೂ ಇದೆಯಾ ಅಂತ ನಾವು ತನಿಖೆಯನ್ನು ಮಾಡಿಸೋದಕ್ಕೆ ನಾವು ಈಗ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಈ ಥರದ್ದೆಲ್ಲ ಇರುವಂಥದ್ದು. ಸಾಕಷ್ಟು ಅನುಮಾನ ಬರ್ತಾ ಇದೆ. ಹೌದು, ಖಂಡಿತ. ಇವಾಗ ಕೋರ್ಟ್ ಮುಂದೆ ಹೋದರೆ ಸೆಂಟ್ರಲ್ ಲ್ಯಾಬ್ ರಿಪೋರ್ಟೇ ಅವ್ರು ಎತ್ತಿ ಹಿಡಿಯೋದು, ನಮ್ಮ ಲ್ಯಾಬ್ ರಿಪೋರ್ಟ್ ಎತ್ತಿ ಹಿಡಿಯೋದಿಲ್ಲ. ಅದು ಒಂದು ಸಮಸ್ಯೆ ಇದೆ. ಮತ್ತು ನ್ಯಾಷನಲ್ ಅಕ್ರೆಡಿಟೆಡ್ ಲ್ಯಾಬ್ಸ್ ಏನಿದೆ ಅವರು ಎಲ್ಲ ಬ್ಯಾಚಸ್ಸು ಸರಿ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ಎಷ್ಟು ಬ್ಯಾಚ್ ಇದ್ದಿದ್ದು 192 ಬ್ಯಾಚು, ಅದನ್ನೆಲ್ಲ ಸರಿ ಇದೆ ಅಂತ ನಾವು 2 ಸಲ ಟೆಸ್ಟ್ ಮಾಡಿಸಿದ್ದೀವಿ. ನ್ಯಾಷನಲ್ ಅಕ್ರೆಡಿಟೆಡ್ ಲ್ಯಾಬ್ಸಲ್ಲಿ 2 ಬಾರಿ ಅವ್ರದ್ದು ಟೆಸ್ಟ್ ಮಾಡಿಸಿದ್ದೀವಿ. ಎಲ್ಲ ಸ್ಯಾಂಪಲ್ಸ್ನ, ಎಲ್ಲ ಬ್ಯಾಚಸ್ನ ಸ್ಯಾಂಪಲ್ಗಳು ಕಳಿಸಿ 2 ಸಲ ಟೆಸ್ಟ್ ಮಾಡಿದ್ವಿ, ಎಲ್ಲ ಸರಿ ಇದೆ ಅಂತ ಅವ್ರು ಹೇಳ್ತಾರೆ. ಹೊಣೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಇನ್ನೂ ಇದಕ್ಕೆ ನಾವು ಇದನ್ನು ಬಿಡದೇನೆ, ಈಗ ನಾವು ಒಂದ್ಸಲ ಇನ್ಸಿಡೆಂಟ್ ಆಯಿತು ಏನೋ ಹೇಳ್ದು ಮಾಡಿಬಿಟ್ಟು ಬಿಟ್ಬಿಟ್ಟು ಇದು ಆ ಥರ ಬಿಡಬಾರ್ದು. ಯಾಕಂದರೆ ಇದಕ್ಕೆ ನಾವು ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗಲೇಬೇಕು. ಎಲ್ಲಿ ಆಗಿದೆ, ಏನಾಗಿದೆ, ಸರಿಯಾದ ರೀತಿಯಲ್ಲಿ ನಾವು ಇದನ್ನು ಕೊಟ್ಟು ಕಾನೂನಿನ ಒಂದು ಹೋರಾಟ ಇರ್ಬೋದು, ಮತ್ತು ನಮ್ಮಲ್ಲಿರುವಂಥ ವ್ಯವಸ್ಥೆಗಳನ್ನ ಸರಿಪಡಿಸೋದಿರ್ಬೋದು, ನಮ್ಮಲ್ಲಿರುವಂಥ ಏನು ಇದಿದೆ ಆ್ಯಕ್ಟ್ ಇದೆ, ನಮ್ಮ ಡ್ರಗ್ ಕಂಟ್ರೋಲ್ ಆ್ಯಕ್ಟು, ಇದೆಲ್ಲ ಏನಿದೆ ಇದನ್ನು ಸರಿಪಡಿಸ್ಕೊಳ್ಳುವಂಥದ್ದು, ಕೇಂದ್ರದ ಆ್ಯಕ್ಟ್ ಏನಿದೆ ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಇದು ನಾವು ಹೀಗೆ ಬಿಡಬಾರ್ದು. ಯಾಕಂದರೆ ಪಾಪ ಸಾಮಾನ್ಯ ಜನ ಬಂದು ಏನು ಗೊತ್ತಿಲ್ಲದೇ ಅವರು ಸಾವಾದರೆ ಮತ್ತು ಯಾರು ಹೊಣೆ, ಇದು ಯಾರು ಜವಾಬ್ದಾರಿ? ಒಂದು ಫಾರ್ಮಸಿ ಕಂಪನಿಯಲ್ಲಿ ಇಷ್ಟೊಂದು ಅದರಿಂದ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಆ ಕಂಪನಿ ಹೆಂಗಿದೆ? ಅದು ಆ ಕಂಪನಿ ಮುಚ್ಚುವಂಥ ಪರಿಸ್ಥಿತಿಗೆ ಹೋಗ್ಬೇಕು ತಾನೆ. ಸೊ ಇದಕ್ಕೆ ನಾವು ಇದನ್ನು ಖಂಡಿತವಾಗಿ ನಾವು ಸೀರಿಯಸ್ ಆಗಿ ತೊಗೊಂಡು ಇದನ್ನು ನಾವು ಅಂತಿಮ ಹಂತಕ್ಕೆ ತೊಗೊಂಡು ಹೋಗ್ತೀವಿ. ಸರ್ 2 ಗಂಟೆಯಲ್ಲಿ ಅವರಿಗೆ ಕಿಡ್ನಿ ಡ್ಯಾಮೇಜ್ ಆಗ್ತವೆ, ಆಮೇಲೆ ಇಲ್ಲಿ ಜ್ವರ ಬರುತ್ತೆ, ಯಾಕೆ ಕಾರಣ? ಅದೇ ಅದಕ್ಕೋಸ್ಕರನೇ ನಮ್ಮ ಅನುಮಾನ ಇರುವಂಥದ್ದು ಆ ರಿಂಗರ್ ಲ್ಯಾಕ್ಟೇಟು. ಯಾಕಂದರೆ ಅದರಲ್ಲಿ ಸೈಟೋಟಾಕ್ಸಿನ್ಸ್ ಅಂತ ಬರ್ತದೆ, ಅದು ಬಿಡುಗಡೆ ಆದಾಗ ಅದು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾನೇನು ಡಾಕ್ಟರ್ ಎಕ್ಸ್ಪರ್ಟ್ ಅಲ್ಲ, ನನಗೂ ಕೂಡ ಎಲ್ಲ ಹೇಳಿರುವಂಥದ್ದೇ. ಅದರಿಂದ ಅವರು ಆ ಕಾರಣದಿಂದ ಈಗೆಲ್ಲ ಎವಿಡೆನ್ಸ್ ಅಲ್ಲೇ ಕಾಣ್ತಾ ಇದೆ. ಆದರೆ ನಮಗೆ ಕೋರ್ಟ್ ಮುಂದೆ ಹೋಗಿ ಅದನ್ನು ಪ್ರೂವ್ ಮಾಡಬೇಕು. ಕೋರ್ಟ್ಗಳ ಮುಂದೆ ಹೋಗಿ ನಾವು ಹೇಳ್ತಾ ಇರೋದು ಸತ್ಯ ಅಂತ ಗೊತ್ತಾಗಬೇಕು. ಅದಕ್ಕೆ ನಮ್ಮ ಕೇಸನ್ನು ಬಿಲ್ಡಪ್ ಮಾಡ್ಕೋಬೇಕು. ಈಗ ನಾವು ಬೇರೆ ಎಲ್ಲ ಸ್ಯಾಂಪಲ್ಸ್ ಆ ಕಂಪನಿಯಿಂದ ಎಲ್ಲವನ್ನೂ ಸ್ಥಗಿತ ಮಾಡಿದ್ದೀವಿ. ಬೇರೆ ಅವ್ರು ಕೊಟ್ಟಿರೋ ಪ್ರಾಡಕ್ಟ್ಸ್ ಕೂಡ ಸ್ಥಗಿತ ಮಾಡಿದ್ದೀವಿ. ಅವ್ರ ಮೇಲೆ ಈಗ ಬೇರೆ ಒಂದು ಟೆಸ್ಟ್ಗಳು ಮಾಡಿಸಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದು ಕೂಡ ಮೂವ್ ಮಾಡ್ತೀವಿ. ಮತ್ತು ಬೇರೆ ಎಲ್ಲ ನಾವು ತಯಾರು ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಅದನ್ನ ಬಳಕೆ ಯಾವುದು ಸ್ಟೇಟ್ ಲ್ಯಾಬ್, ನಮ್ಮಲ್ಲಿ ಸೆಂಟ್ರಲ್ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ರು ಕೂಡ ಸ್ಟೇಟ್ ಲ್ಯಾಬ್ ಯಾವ್ದು ಸರಿ ಇಲ್ಲ ಅಂತ ಹೇಳಿದ್ರು ಅದನ್ನು ನಾವು ಬಳಕೆ ಮಾಡಲೇ ಇಲ್ಲ. ಆ 22 ಬ್ಯಾಚ್ ಏನಿದೆ ಅದೆಲ್ಲೂ ಬಿಡುಗಡೆ ಮಾಡಲಿಲ್ಲ. ಯಾಕಂದರೆ ನಮ್ಗೆ ಒಂದ್ಸಲ ಸ್ಟೇಟ್ ಲ್ಯಾಬ್ ಹೇಳಿದೆ, ಸೆಂಟ್ರಲ್ ಲ್ಯಾಬ್ ಏನೇ ಹೇಳಲಿ, ನ್ಯಾಷನಲ್ ಲ್ಯಾಬ್ ಏನೇ ಹೇಳಲಿ, ಆದರೂ ನಾವು ಅದು ಬಿಡುಗಡೆ ಮಾಡಲ್ಲ ಅಂತ ಬಿಡುಗಡೆ ಮಾಡಲೇ ಇಲ್ಲ. ಯಾವುದು ನಮ್ಮ ಸ್ಟೇಟ್ ಲ್ಯಾಬು ಓಕೆ ಇದೆ, ನ್ಯಾಷನಲ್ ಲ್ಯಾಬು ಓಕೆ ಇದೆ ಅಂತ ಹೇಳಿದ್ರು ಅದನ್ನು ಮಾತ್ರ ಅವಾಗ ಅದನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಅವರು. ನಾರ್ಮಲ್ ಹೆರಿಗೆ ಆಗುತ್ತೆ, ಆದರೆ ಏಕೈಕ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ತಾರೆ. ಅವರು ಕೂಡ ತೀರಾ ಬಡವರು. ನನಗೆ ಗೊತ್ತಿಲ್ಲ, ಅದನ್ನು ಚೆಕ್ ಮಾಡ್ತೀನಿ. ಯಾಕಂದರೆ ಒಂದೊಂದು ಪ್ರಕರಣ ಒಂದೊಂದು ಇರ್ತದೆ.
ಅದು ನಾನು ಎಲ್ಲವನ್ನು ಕೂಡ ಒಂದೇ ಇದಕ್ಕೆ ನಾನು ಸೇರ್ಸಕ್ ಆಗೋದಿಲ್ಲ. ಸರ್ಕಾರಿ ಸರ್, ಆಸ್ಪತ್ರೆ ಈಗ ಜಿಲ್ಲಾ ಆಸ್ಪತ್ರೆಯ ಆಡಳಿತದ ವೈಫಲ್ಯ ಇದು. ಇಲ್ಲಿರುವಂತ ಡ್ಯೂಟಿ ತಾವು- ಡಾಕ್ಟರ್ಗಳು ರಿಪಬ್ಲಿಕ್ ಟಿವಿ ಕರೆಸ್ಪಾಂಡೆಂಟ್ ರಂಜಿತ್ ಅಂತ. ಸ್ವಲ್ಪ ಆರಾಮಾಗಿ ಮಾತಾಡಿ. ಓಕೆ, ಕೇಳ್ತಿಲ್ಲ ಅಂತ ಸರ್. ಇಲ್ಲಿರುವಂತ ಜಿಲ್ಲಾಡಳಿತ ಏನು ಜಿಲ್ಲಾ ಆಸ್ಪತ್ರೆ ಏನಿದೆಯಲ್ಲ, ಇಲ್ಲಿರುವಂತ ಆಡಳಿತ ವ್ಯವಸ್ಥೆಯ ವೈಫಲ್ಯ ಅನ್ನೋದು, ಮತ್ತೆ ಇಲ್ಲಿರುವಂತ ವೈದ್ಯರುಗಳು ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಾರೆ, ಪಂಚ್ ಮಾಡಿ ಹೋಗ್ತಾರೆ, ನೀವು ಪಂಚ್ ಮಾಡಿ ಹೇಳ್ತಾ ಇರೋದು ಬರ್ತಾರೆ ವಿಷಯ ಅನ್ನೋದು. ಬೇರೆ, ಈ ವಿಷಯ ಬೇರೆ. ಇಲ್ಲಿ ಈ ಒಂದು ವಿಷಯದಲ್ಲಿ ಏನಾದರೂ ವೈಫಲ್ಯ ಆಗಿದೆ ಅಂತ ಒಂದು ಟೀಮ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಾನು ಇನ್ನೊಂದು ಅದಕ್ಕಿಂತ ಉನ್ನತ ಮಟ್ಟಿನ ಟೀಮನ್ನು ಕಳಿಸ್ತಾ ಇದ್ದೀನಿ. ಬಟ್ ನಾಳೆ ಎಸ್ ಮೇಡಮ್ ಬರ್ತಾರೆ. ಅವ್ರು ಬರ್ಬೋದು. ಬಟ್ ನಾನು ಹೇಳ್ತಾ ಇರೋದು ಮೆಡಿಕಲ್ ಎಕ್ಸ್ಪರ್ಟ್ಸ್ ಬೇಕಲ್ಲ, ಮೆಡಿಕಲ್ ಎಕ್ಸ್ಪರ್ಟ್ಸ್ ಬೇಕು. ಸೊ ಇದೊಂದು ಮೆಡಿಕಲ್ ಎಕ್ಸ್ಪರ್ಟ್ ಟೀಮ್ ಬಂದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅವರು ಬಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿಯ ಡಾಕ್ಟರ್ಸ್ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ರೋಗಿಗಳೇ ಹೇಳ್ತಾ ಇದ್ದಾರೆ ಸರ್, ಇವತ್ತು ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಿ ಹೇಳ್ತಾರೆ. ಅದು ನೋಡೋಣಪ್ಪ, ನೋಡಿ ನೀವು ಹೇಳ್ದಂಗೆ ನಾನು ವರದಿ ಆಧಾರದ ಮೇಲೆ, ಮಾಹಿತಿ ಆಧಾರದ ಮೇಲೆ ನಾನು ಹೇಳ್ಬೋದು. ಅದು ಈಗ ಆಲ್ಟರ್ನೇಟ್ ನಾವು ಅವ್ರಿಗೆ ಸ್ವಂತ ಖರೀದಿ ಮಾಡೋಕ್ಕೂ ಕೂಡ ಹೇಳಿದ್ದೀವಿ. ಅವ್ರ ಹತ್ರ ಹಣ ಇದೆ, ಇದನ್ನ ಬೇರೆ ಹೊರಗಡೆಯಿಂದ ನೀವು ಅದನ್ನ ಅವ್ರಿಗಾಗಲೇ ಖರೀದಿ ಮಾಡ್ತಾ ಇದ್ದಾರೆ. ಅವ್ರದ್ದು APRK ದುಡ್ಡಿದೆ ಅವ್ರ ಹತ್ರ, ಖರೀದಿ ಎಲ್ಲ. ಇದೊಂದೇ ಆಸ್ಪತ್ರೆ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಪರ್ಯಾಯವಾಗಿ ಖರೀದಿ ಮಾಡಕ್ಕೆ ಹೇಳಿದ್ದೀವಿ. ನಾವು ಹೊಸ ಟೆಂಡರ್ ಕೂಡ ಕರೆದಿದ್ದೀವಿ. ಇಲ್ಲ, ಶಾರ್ಟೇಜ್ ಆಗಲ್ಲ, ದುಡ್ಡಿದೆ. ಮತ್ತೆ ನಾವು ಕೂಡ ಹೊಸ ಟೆಂಡರ್ ಕರೆದಿದ್ದೀವಿ. ನೋಡಿ, ಈಗ ಏನಂದ್ರೆ ಸೋಮವಾರದಿಂದ ಎಲ್ಲ ಚರ್ಚೆ ಆಗ್ತದೆ ವಿಧಾನಸಭೆಯಲ್ಲಿ. ನಾನು ಮುಖ್ಯಮಂತ್ರಿ ಹತ್ರ ಹೋಗಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಈಗ ಮುಂದೆ ಏನು ಮಾಡಬೇಕು. ಯಾಕಂದ್ರೆ ಇದಕ್ಕೆ ಎರಡು ಅಂಶಗಳಿದೆ. ಒಂದು, ನಮಗೆ ಸ್ಪಷ್ಟವಾದಂಥ ವರದಿಗಳು ಬೇಕಾಗಿತ್ತು. ಹೌದು, ಅದರಿಂದ ಏನು ಸರ್ಕಾರದ ಒಂದು ಆಸ್ಪತ್ರೆಯಲ್ಲಿ ನಮ್ಮ ಒಂದು ವಿಫಲತೆಯಿಂದ ತೀರ್ಕೊಂಡಿರೋದ್ರಿಂದ ನಮ್ಮ ಜವಾಬ್ದಾರಿ ಕೂಡ ಇರ್ತದೆ. ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ಆಗಲೇ ಒಂದು ಅನೌನ್ಸ್ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ, 2 ಲಕ್ಷ ಘೋಷಣೆ ಮಾಡಿದ್ದಾರೆ. ಅದು ಗೊತ್ತು, ಅವಾಗಲೇ ಘೋಷಣೆ ಮಾಡಿದ್ರು 2 ಲಕ್ಷ ರೂಪಾಯಿ. ಅದು ರೂಲ್ಸ್ ಪ್ರಕಾರ ಏನಿದೆ ಅದು. ಇದನ್ನ ಈ ವಿಚಾರದಲ್ಲಿ ನಾವು ಪ್ರತ್ಯೇಕವಾಗಿ ನೋಡ್ಬೇಕಾಗ್ತದೆ. ಈಗ ಇದುವರೆಗೂ ಒಂದೇನಂದ್ರೆ ಅವತ್ತಿನ ಇನ್ಸಿಡೆಂಟ್ ಆದ್ಮೇಲಿಂದ ಇಲ್ಲಿವರೆಗೂ ಸುಮಾರು 200 ಎಷ್ಟು ಜನ ಬಂದಿದ್ದಾರೆ? 135 ಹೆರಿಗೆಗಳಾಗಿದೆ. ಎಲ್ಲ ಕೂಡ ಸಹಜವಾದಂಥ ಒಳ್ಳೆ ರೀತಿಯಲ್ಲಿ ಯಾವುದೂ ಸಮಸ್ಯೆಗಳೇನಾಗಿಲ್ಲ. ಅದರಿಂದ ನನ್ನ ಪ್ರಕಾರ ಯಾವುದೂ ಭಯ ಪಡುವಂಥದ್ದು ಏನಿಲ್ಲ. ಎಲ್ಲರೂ ಬರ್ಬೋದು. ಖಂಡಿತ ಅವ್ರು ಸ್ವಲ್ಪ ಮೊದಲು ಆತಂಕ ಇರ್ಬೋದು. ಆದರೆ ಈಗ ಆಗಿರುವಂಥ ಎಲ್ಲ ಪ್ರಕರಣಗಳು ಎಲ್ಲೂ ಕೂಡ ಏನು ಅಂತ ಕಾಂಪ್ಲಿಕೇಶನ್ ಆಗಿಲ್ಲ, ಎಲ್ಲ ಚೆನ್ನಾಗಿ ನಡೆದಿದೆ. OT ಎಲ್ಲ ಈಗ ಮತ್ತೆ ಎಲ್ಲ ಪೂರ್ತಿ ಪರಿಶೀಲನೆ ಮಾಡಿ OTಯಿಂದ ಏನಾದರೂ ಕಾರಣ ಅಂತಲೂ ಕೂಡ ಅದನ್ನು ಚೆಕ್ ಮಾಡಿದ್ದಾರೆ. ಸೊ OTಯಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿತ್ತಾ, OT ಕಂಟಾಮಿನೇಷನ್ ಆಗಿತ್ತಾ, ಅದರಿಂದನೂ ಕೂಡ ಆಗುವಂಥ ಸಾಧ್ಯತೆಗಳು ಇರ್ತದೆ. ಆದರೆ ಅದೆಲ್ಲ ಕೂಡ ಟೆಸ್ಟ್ ಮಾಡಿದರೆ OTಗಳೆಲ್ಲ ಎರಡು OT ಸರಿಯಾಗಿದೆ ಇದುವರೆಗೂ ಇರುವಂಥ ಮಾಹಿತಿ. ನಾನು ಅದಕ್ಕೆ ನಮ್ಮ ಉನ್ನತ ಒಂದು ಸಮಿತಿ ಬಂದಿತ್ತು, ಅವ್ರು ಹೇಳಿದ್ದಾರೆ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ನಮ್ಮ ರಾಜ್ಯದನ್ನು ಬಿಟ್ಟು ಬೇರೆ ಕಡೆಯಿಂದ ಬಂದು ನೋಡ್ಕೊಂಡು ಹೋಗೋದಕ್ಕೆ, ಯಾಕಂದರೆ ಅವರು ಮೆಡಿಕಲ್ಗೆಲ್ಲ ನೋಡ್ತಾರೆ, ಅವ್ರನ್ನೂ ಕೂಡ ಕರೆಸೋದಕ್ಕೆ ಯೋಚನೆ ಮಾಡಿದ್ದೀವಿ. ಅದು ಸೋಮವಾರ ಮಂಗಳವಾರ ಗೊತ್ತಾಗ್ತದೆ ಯಾರನ್ನ ಕಳಿಸ್ಕೊಡ್ಬೇಕು ಸರ್, ಅಂತ. ಮೃತ ಬಾಣಂತಿಯರ ಮನೆಗೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದೀರಿ. 24 ವರ್ಷದ ಬಾಣಂತಿಯರು ಮೃತಪಟ್ಟಿರೋದ್ರ ಬಗ್ಗೆ ತಮ್ಮ ಗಮನದಲ್ಲಿದೆ. VA ಓದ್ತಿರುವಂತಹ ಬಾಣಂತಿಯರು ಇಂಥದ್ದಲ್ಲ ಸರ್, ಅವ್ರಿಗೆ ಪರಿಹಾರದ ವಿಚಾರವಾಗಿ ತಾವು ಹೆಚ್ಚುವರಿಯಾಗಿ ಏನು ಚರ್ಚೆ ಮಾಡಿದ್ದೀರಿ? ಅದೇ ಹೇಳಿದ್ನಲ್ಲ, ಈಗ ಮತ್ತೆ ಅದನ್ನೇ ಕೇಳ್ತಾ ಇದ್ದಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.